ಸಿರೈ ಅಂದ್ರೆ ಕನ್ನಡದಲ್ಲಿ ಜೈಲು ಅನ್ನೋ ಅರ್ಥ ಬರುತ್ತೆ. Zee5 ಅಲ್ಲಿ ಕನ್ನಡದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿರುವಂತ ಈ ಪೊಲೀಸ್ ಪ್ರೊಸೀಜರಲ್ ಮೂವಿಯನ್ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಇಷ್ಟ ಆಯ್ತು ಅಂತ ಹೇಳ್ತೇನೆ. ಸಿನಿಮಾ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಸಖತ್ ಗ್ರಿಪ್ಪಿಂಗ್ ಆಗಿ ಸಾಗುತ್ತೆ. 2 ಗಂಟೆ ಡ್ಯೂರೇಷನ್ ಇರುವಂತ ಈ ಸಿನಿಮಾ ನನ್ಗೆಲ್ಲೂ ಬೋರ್ಡಿಸ್ಲಿಲ್ಲ. ಇದು ವಿಕ್ರಮ್ ಪ್ರಭು ಅವರ 25ನೇ ಸಿನಿಮಾ ಆಗಿರುತ್ತೆ. ಟಾಣಾ ಕಾರನ್ ಅನ್ನೋ ರಿಯಲಿಸ್ಟಿಕ್ ಪೊಲೀಸ್ ಪ್ರೊಸೀಜರಲ್ ಡ್ರಾಮಾನ ಡೈರೆಕ್ಟ್ ಮಾಡಿದಂತ ತಮಿಳ್ನವರೇ ಈ ಸಿನಿಮಾಗೂ ಕೂಡ ಕಥೆಯನ್ನ ಕೊಟ್ಟಿರ್ತಾರೆ. ಡೆಬ್ಯೂಟೆಂಟ್ ಡೈರೆಕ್ಟರ್ ಸುರೇಶ್ ರಾಜ್ಕುಮಾರ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿರ್ತಾರೆ. ಇವರು ಈ ಹಿಂದೆ ವೆಟ್ರಿಮಾರನ್ ಅವರಿಗೆ ಅಸೋಸಿಯೇಟ್ ಆಗಿ ಕೆಲಸ ಮಾಡಿರ್ತಾರೆ. ವೆಟ್ರಿಮಾರನ್ ಅವರ ಛಾಯೆ ಈ ಸಿನಿಮಾದಲ್ಲಿ ಅಲ್ಲಲ್ಲಿ ಕಾಣಿಸುತ್ತೆ. ಇನ್ನು ಇದರ ಕಥೆಯ ಒಳಗಡೆ ಹೋಗೋದಾದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಕದಿರವನ್ ತನ್ನ 2 ಸಿಬ್ಬಂದಿಯೊಂದಿಗೆ ಅಬ್ದುಲ್ ರೌಫ್ ಅನ್ನೋ ಕೈದಿಯನ್ನ ಜೈಲಿನಿಂದ ಕೋರ್ಟ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಕೈದಿಯ ಪ್ರೇಮ ಕಥೆಯನ್ನ ಕೇಳಿ ಅವನ ಮನಸ್ಸು ಕರಗುತ್ತೆ. ನಂತರ ಇದಕ್ಕೆ ಕದಿರವನ್ ಯಾವ ತರ ರಿಯಾಕ್ಟ್ ಮಾಡ್ತಾನೆ ಅನ್ನೋದೇ ಈ ಸಿನಿಮಾದ ಸ್ಟೋರಿ ಆಗಿರುತ್ತೆ. ನಿರ್ದೇಶಕರು ಕೆಲ ನೈಜ ಘಟನೆಗಳನ್ನಾಧರಿಸಿ ಈ ಸಿನಿಮಾನ ಮಾಡಿರ್ತಾರೆ. ಈ ಸಿನಿಮಾದ ಕಥೆ 1997 ಇಂದ 2003 ಅವಧಿಯಲ್ಲಿ ನಡೆಯುತ್ತೆ. ಆ ಸಮಯದಲ್ಲೇ ಕೊಯಮತ್ತೂರ್ ಬಾಂಬ್ ಬ್ಲಾಸ್ಟ್ ಆಗಿ ಸಾಕಷ್ಟು ಜನ ಪ್ರಾಣವನ್ನು ಕೂಡ ಕಳ್ಕೊಂಡಿರ್ತಾರೆ. ಈ ಘಟನೆಯ ನಂತರ ತಮಿಳುನಾಡಿನಲ್ಲಿ ಸಾಮಾನ್ಯ ಜನ ಮುಸ್ಲಿಮರನ್ನ ನೋಡುವ ದೃಷ್ಟಿಕೋನವೇ ಬದಲಾಗಿರುತ್ತೆ. ಇದೇ ಸಮಯದಲ್ಲಿ ಜೈಲು ಪಾಲಾದಂತ ಅಬ್ದುಲ್ ರೌಫ್ ನನ್ನ ತಮಿಳುನಾಡಿನ ನ್ಯಾಯ ವ್ಯವಸ್ಥೆ ಯಾವ ತರ ನಡೆಸ್ಕೊಳ್ಳುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸಿನಿಮಾದಲ್ಲಿ ನಿರ್ದೇಶಕರು ಸಾಕಷ್ಟು ಸೀರಿಯಸ್ ವಿಷಯಗಳನ್ನ ಟಚ್ ಮಾಡಿದ್ದಾರೆ. ಸಿನಿಮಾದಲ್ಲಿ ಒಂದು ಕ್ಯೂಟ್ ಲವ್ ಸ್ಟೋರಿ ಇದ್ದು ಅದು ರೆಗ್ಯುಲರ್ ಲವ್ ಸ್ಟೋರಿ ಆಗಬಾರ್ದು ಅನ್ನೋ ಕಾರಣಕ್ಕೆ ನಿರ್ದೇಶಕರು ಹಿಂದೂ ಮುಸ್ಲಿಂ ಜೋಡಿಯನ್ನ ತಂದಿರ್ತಾರೆ. ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ತುಂಬಾ ಎಮೋಷನಲ್ ಆಗಿರುತ್ತೆ. ಸಿನಿಮಾ ಮುಗಿದ್ಮೇಲೂ ಕೂಡ ಕ್ಲೈಮ್ಯಾಕ್ಸ್ ನಿಮ್ಮ ತಲೆಯಲ್ಲಿ ಸಾಕಷ್ಟು ಸಮಯ ಉಳಿದಿರುತ್ತೆ. ಸಿನಿಮಾದಲ್ಲಿ ಆಕ್ಟ್ ಮಾಡಿದ ಪ್ರತಿಯೊಬ್ಬರು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ವಿಕ್ರಮ್ ಪ್ರಭು ಅವರು ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ಸೆಟಲ್ಡ್ ಆಕ್ಟಿಂಗ್ ಕೊಟ್ಟಿರ್ತಾರೆ. ಅಬ್ದುಲ್ ರೌಫ್ ಪಾತ್ರದಲ್ಲಿ LK ಅಕ್ಷಯ್ ಕುಮಾರ್ ಅವರು ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ. ಇದು ಅವರ ಮೊದಲ ಸಿನಿಮಾ ಅಂತ ಎಲ್ಲೂ ಗೊತ್ತಾಗದೇ ಇಲ್ಲ, ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಹೀರೋಯಿನ್ ಪಾತ್ರದಲ್ಲಿ ನಟಿಸಿದಂತ ನಟಿಗೂ ಕೂಡ ಇದು ಅನ್ವಯಿಸುತ್ತೆ. ಇನ್ನುಳಿದ ಪಾತ್ರಗಳಲ್ಲಿ ನಟಿಸಿದವರು ಕೂಡ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಜಸ್ಟಿನ್ ಪ್ರಭಾಕರನ್ ಅವರ BGM ಈ ಸಿನಿಮಾದ ಒನ್ ಆಫ್ ದ ಹೈಲೈಟ್ ಅಂತ ಹೇಳ್ಬೋದು. ಡೈರೆಕ್ಟರ್ ಸುರೇಶ್ ರಾಜ್ಕುಮಾರ್ ಅವರು ತಮ್ಮ ಮೊದಲ ಪ್ರಯತ್ನದಲ್ಲೇ ಸೈ ಅನ್ಸ್ಕೊಂಡಿದ್ದಾರೆ. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ, ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ಕೋರ್ಟ್ ರೂಮ್ ಡ್ರಾಮಾ ಹಾಗೂ ಪೊಲೀಸ್ ಪ್ರೊಸೀಜರಲ್ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಮಿಸ್ ಮಾಡಬೇಡಿ. ಇದಾಗಿರುತ್ತೆ ಸಿರೈ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.